ರಷ್ಯಾದಿಂದ ಭಾರತಕ್ಕೆ ಬಂಪರ್ ಆಫರ್ ಅನ್ನು ನೀಡಲಾಗಿದೆ. ಕಡಿಮೆ ದರದಲ್ಲಿ ಕಚ್ಚಾ ತೈಲ ಪೂರೈಕೆಗೆ ರಷ್ಯಾ ಒಲವನ್ನ ತೋರಿಸಿರುವಂತದ್ದು. ಭಾರತಕ್ಕೆ ಕಡಿಮೆ ದರದಲ್ಲಿ ಪೂರೈಕೆ ಆಗುತ್ತಾ ಕಚ್ಚಾ ತೈಲ ನೋಡಬೇಕು. ಕಚ್ಚಾ ತೈಲ ಸೇರಿ ರಷ್ಯಾದಿಂದ ಆಮದಾಗುವಂತ ವಸ್ತುಗಳ ಬೆಲೆ ಕಡಿತ ಮಾಡುವಂತ ನಿಟ್ಟಿನಲ್ಲಿ ರಷ್ಯಾ ಮುಂದಾಗ್ತಾ ಇದೆ. ರಷ್ಯಾ ಆಫರ್ ಬಗ್ಗೆ ರಾಯ್ಟರ್ಸ್ ಸುದ್ದಿ ಸಂಸ್ಥೆಯಿಂದ ವರದಿಯನ್ನು ಮಾಡಲಾಗಿದೆ. ಭಾರತದಲ್ಲಿ ಕಡಿಮೆ ಆಗುತ್ತಾ ಪೆಟ್ರೋಲ್ ಮತ್ತೆ ಡೀಸೆಲ್ ಬೆಲೆ ಕಾದು ನೋಡಬೇಕು. ಆ ನಿರೀಕ್ಷೆಯನ್ನ ಇಟ್ಕೊಂಡ್ರೆ ನಿರಾಸೆನೆ ಅಂತ ಕಾಣಿಸುತ್ತೆ. ಯಾಕೆಂದ್ರೆ 2021ರಲ್ಲಿ $41 ಅಷ್ಟೇ ಇದ್ದಿದ್ದು, ಬ್ಯಾರಲ್ಗೆ $41 ಅಷ್ಟೇ ಇದ್ದಿದ್ದು. ಆ ಟೈಮಲ್ಲೇ ಕಡಿಮೆ ಮಾಡಲಿಲ್ಲ. ಈಗ ಇವ್ರು ಕಡಿಮೆ ಮಾಡ್ತಾ ಇದ್ದಾರೆ ಅನ್ನೋ ಕಾರಣಕ್ಕೋಸ್ಕರ ಪೆಟ್ರೋಲ್ ಡೀಸೆಲ್ ಕಡಿಮೆ ಆಗುತ್ತೆ ಅನ್ಕೊಳ್ಳೋ ತಪ್ಪು. ಸದ್ಯ ಜಾಸ್ತಿ ಆಗದೆ ಹೋದ್ರೆ ಸಾಕು ಈಗಿರುವಂತ ರೇಟು. ರಷ್ಯಾ ಉಕ್ರೇನ್ ನಡುವೆ ಇಸ್ರೇಲ್ನಿಂದ ಮಧ್ಯಸ್ಥಿಕೆಯನ್ನ ವಹಿಸಲಾಗಿದೆ. ಶಾಂತಿ ಮಾತುಕತೆಯ ಮಧ್ಯಸ್ಥಿಕೆಯನ್ನ ವಹಿಸಲಿದೆ ಇಸ್ರೇಲ್. 4ನೇ ಬಾರಿ ರಷ್ಯಾ ಮತ್ತು ಉಕ್ರೇನ್ ನಡುವೆ ಶಾಂತಿ ಮಾತುಕತೆ ನಡೆಯಲಿರುವಂಥದ್ದು. 3ನೇ ಬಾರಿ ನಡೆದಿದ್ದಂತಹ ಒಂದು ಶಾಂತಿ ಮಾತುಕತೆಯ ಸಂದರ್ಭದಲ್ಲಿ 4 ಕಂಡೀಷನ್ ಅನ್ನ ರಷ್ಯಾ ಹಾಕಿತ್ತು ಉಕ್ರೇನ್ಗೆ. ಆ ಸಂದರ್ಭದಲ್ಲಿ 2ಕ್ಕೆ ಓಕೆ ಅಂದ್ರು. ಇಲ್ಲಿ ಉಕ್ರೇನ್ನ ಅಧ್ಯಕ್ಷ ಜೆಲೆನ್ಸ್ಕಿ ಅದು ನ್ಯಾಟೋಗೆ ಸೇರಲ್ಲ ಅನ್ನುವಂಥದ್ದು, ಇನ್ನೆರಡು ಇಂಡಿಪೆಂಡೆಂಟ್ ಅಂತ ಯಾವುದು ಪ್ರದೇಶಗಳನ್ನ ಘೋಷಣೆ ಮಾಡಬೇಕು ಅದು ಓಕೆ ನಮ್ಮ ಒಪ್ಪಿಗೆ ಅಂತ ಹೇಳಿದ್ರು. ಅದರ ಇನ್ನೆರಡು ಕಂಡೀಷನ್ಗಳಿಗೆ ಓಕೆ ಅಂದಿರಲಿಲ್ಲ. ಈಗ 4ನೇ ಶಾಂತಿ ಸಭೆ ನಡೀತಾ ಇದೆ. ಇಸ್ರೇಲ್ ಮಧ್ಯಸ್ಥಿಕೆಯನ್ನ ವಹಿಸ್ತಾ ಇರುವಂಥದ್ದು. ಇಸ್ರೇಲ್ನ ಮಧ್ಯಸ್ಥಿಕೆಯಿಂದ ಮುಗಿಯುತ್ತಾ ರಷ್ಯಾ ಉಕ್ರೇನ್ ವಾರ್ ನೋಡಬೇಕಾಗಿದೆ. ವರ್ಚುವಲ್ ಮೂಲಕ ಉಭಯ ರಾಷ್ಟ್ರಗಳ ನಡುವೆ ಮಹತ್ವದ ಮಾತುಕತೆ. ಯುದ್ಧ ನಿಲ್ಲಿಸುವ ಕುರಿತು ರಷ್ಯಾ ಮತ್ತು ಉಕ್ರೇನ್ ನಡುವೆ ಚರ್ಚೆ ನಡೆಯಲಿದೆ. ಈ ಟೈಮ್ನಲ್ಲಿ ರಷ್ಯಾ ಇನ್ನೂ ಏನೇನ್ ಕಂಡೀಷನ್ ಹಾಕುತ್ತೋ ಕಾದ್ ನೋಡ್ಬೇಕು. ಇದ್ರ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಧರಣೀಶ್ ಬೂಕನಿಕರೆ. ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಧರಣೀಶ್, 2 ವಿಚಾರ ಇಲ್ಲಿ. ಒಂದು, ರಷ್ಯಾ ನಮಗೆ ಕಚ್ಚಾ ತೈಲದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಡಿಮೆ ಕೊಡ್ತಾರೆ ಅನ್ನುವಂಥದ್ದು. ನಾನು ಹೇಳ್ದೆ ಇಲ್ಲಿ ರ್ಯಾಪ್ ಅಪ್ ಮಾಡಬೇಕಾದ್ರೆ, ಆ ಕಡಿಮೆ ಕೊಟ್ಟಂತ ಸಂದರ್ಭದಲ್ಲಿ ಪೆಟ್ರೋಲ್ ಡೀಸೆಲ್ ನಮ್ಮಲ್ಲಿ ಕಡಿಮೆ ಆಗುತ್ತಾ ಅನ್ನುವಂಥದ್ದು ನಿರೀಕ್ಷೆ ಬೇಡ, ಅಟ್ಲೀಸ್ಟ್ ಜಾಸ್ತಿ ಆಗದೆ ಹೋದ್ರೆ ಸಾಕು ಅಂತ. ಇನ್ನೊಂದ್ ಕಡೆ ರಷ್ಯಾ ಉಕ್ರೇನ್ ನಡುವೆ ಯುದ್ಧ ನಡೀತಾ ಇರುವಂತ ಸಂದರ್ಭದಲ್ಲಿ ಇಸ್ರೇಲ್ ಮಧ್ಯಸ್ಥಿಕೆ, ಯಾವ ರೀತಿಯಾಗಿ ವಿಶ್ಲೇಷಣೆ ಮಾಡ್ಬೋದು ಇದನ್ನ? ನೋಡಿ, ಆಕ್ಚುಲಿ ರಷ್ಯಾ ಮೇಲೆ ಇವಾಗ ಅಮೆರಿಕ, ಬ್ರಿಟನ್ ಸೇರಿ ಬಹಳ ದೊಡ್ಡ ದೊಡ್ಡ ರಾಷ್ಟ್ರಗಳು, ಅದರಲ್ಲೂ ಮುಖ್ಯವಾಗಿ ಯುರೋಪ್ ರಾಷ್ಟ್ರಗಳು ಮತ್ತು ಐರೋಪ್ಯ ಒಕ್ಕೂಟದ ರಾಷ್ಟ್ರಗಳು ಆರ್ಥಿಕ ದಿಗ್ಬಂಧನ ವಿಧಿಸಿದಿವೆ. ನಿಮ್ಮಿಂದ ನಾವು ಕಚ್ಚಾ ತೈಲವನ್ನ ಖರೀದಿ ಮಾಡಲ್ಲ ಅಂತ ಹೇಳಿದವೆ. ಬಟ್ ಅದರಿಂದ ಇದರ ಪರಿಣಾಮವಾಗಿ ರಷ್ಯಾ ತನ್ನಲ್ಲಿರುವಂತಹ ಕಚ್ಚಾ ತೈಲವನ್ನ ಅನಿವಾರ್ಯವಾಗಿ ಮಾರಬೇಕು. ಸೊ ಆ ಮಾರಬೇಕು ಅಂತಂದ್ರೆ ಏನು, ಅತಿ ದೊಡ್ಡ ದೇಶ ರಾಷ್ಟ್ರ ಅಂತಂದ್ರೆ ಕಚ್ಚಾ ತೈಲಗಳನ್ನ ತೆಗೆದುಕೊಳ್ಳುವಂತಹ ದೊಡ್ಡ ಪ್ರಮಾಣದಲ್ಲಿ ತೆಗೆದುಕೊಳ್ಳುವಂತಹ ರಾಷ್ಟ್ರ ಅಂದ್ರೆ ಭಾರತ. ಸೊ ಆ ಕಾರಣಕ್ಕೋಸ್ಕರನು ಇಂಥದೊಂದು ಆಫರ್ ಅನ್ನ ಮಾಡಿರ್ಬೋದು. ಬಟ್ ಏನೇ ಇರಲಿ, ಇದು ಒಳ್ಳೆದ ಸುದ್ದಿ. ಯಾಕೆಂತಂದ್ರೆ ಕಡಿಮೆ ಬೆಲೆಗೆ ಕಚ್ಚಾ ತೈಲವನ್ನ ಕೊಟ್ರೆ ಇಲ್ಲಿ ಪೆಟ್ರೋಲ್ ಮತ್ತು ಡೀಸೆಲ್ ಬೆಲೆ ಏರೋದು ತಪ್ಪುತ್ತೆ. ಈಗ ನೋಡಿ, ಒಂದು ಸುದ್ದಿ ಇನ್ನೊಂದೇನಿತ್ತು ಅಂತಂದ್ರೆ ಇದೇ ಈಗ ಸೆಷನ್ ನಡೆಯೋ ಸಂದರ್ಭದಲ್ಲೇ ಇನ್ನೊಂದು 4-5 ದಿನದಲ್ಲಿ ಅಂತ ಅನ್ಕೊಳ್ಳಿ. ಸೊ 4-5 ದಿನದಲ್ಲಿ ಪೆಟ್ರೋಲ್ ಮತ್ತು ಡೀಸೆಲ್ ಬೆಲೆ ಏರಿಕೆ ಆಗತ್ತೆ ಅನ್ನುವಂತಹ ಮಾಹಿತಿಗಳು ಬರ್ತಾ ಇದ್ವು. ಅದರಿಂದಾಗಿ ಹಂಗೇನೋ ಆದ್ರೆ ಪ್ರತಿಪಕ್ಷಗಳು ಸಂಸತ್ ಅಧಿವೇಶನದಲ್ಲಿ ಹೋರಾಟ ಮಾಡಬೇಕು ಅಂತ ಹೇಳಿ ಅವರು ತಯಾರಾಗ್ತಾ ಇದ್ರು. ಇದು ರಾಜಕೀಯ ಈ ರೀತಿಯ ಹೋರಾಟಗಳಿಗೂ ಎಡೆ ಮಾಡಿಕೊಡ್ತಿತ್ತು. ಮತ್ತೆ ಪೆಟ್ರೋಲ್ ಮತ್ತು ಡೀಸೆಲ್ ಬೆಲೆ ಏರಿಕೆಯಾದಾಗ ಸಹಜವಾಗಿ ದಿನನಿತ್ಯ ಬಳಕೆಯ ಇನ್ನಿತರ ವಸ್ತುಗಳ ಬೆಲೆ ಏರಿಕೆ ಆಗುತ್ತೆ. ಒಟ್ಟಾರೆ ಬೆಲೆ ಏರಿಕೆಯಿಂದಾಗಿ ಸಾಮಾನ್ಯ ಜನರು ಸಫರ್ ಪಡುವಂತ ಪರಿಸ್ಥಿತಿ ನಿರ್ಮಾಣ ಆಗ್ತಿತ್ತು. ಬಟ್ ಈಗ ರಷ್ಯಾ ಏನಾದರೂ ಕಡಿಮೆ ಬೆಲೆಗೆ ಕಚ್ಚಾ ತೈಲವನ್ನ ಪೂರೈಕೆ ಮಾಡಿದ್ರೆ ಕೊಟ್ರೆ ಆಗ ಈ ಪೆಟ್ರೋಲ್ ಮತ್ತು ಡೀಸೆಲ್ ಬೆಲೆ ಏರಿಕೆ ಆಗೋದು ತಪ್ಪಬಹುದು. ಹೆಚ್ಚು ಅಂದ್ರೆ ಅಷ್ಟೇ, ಪೆಟ್ರೋಲ್ ಮತ್ತು ಡೀಸೆಲ್ ಬೆಲೆ ಇಳಿಕೆ ಆಗುವ ಸಾಧ್ಯತೆಗಳು ಬಹಳ ಬಹಳ ಕಡಿಮೆ. ಇನ್ನೇನಿದ್ರು ಹೆಚ್ಚೋದು ತಪ್ಪಬಹುದು ಅಷ್ಟೇ. ಬಟ್ ಅದು ಕೂಡ ಈಗ ಈ ಸುದ್ದಿಯನ್ನ ರಾಯ್ಟರ್ಸ್ ಸುದ್ದಿ ಸಂಸ್ಥೆ ಮಾಡಿದೆ. ಇನ್ನೂ ಕೂಡ ರಷ್ಯಾದ ಸರ್ಕಾರದ ವತಿಯಿಂದ ಅಧಿಕೃತವಾಗಿ ಈ ಬಗ್ಗೆ ಯಾವುದೇ ಮಾಹಿತಿ ಬಂದಿಲ್ಲ. ಅಂತಾರಾಷ್ಟ್ರೀಯ ತೈಲ ಮಾರುಕಟ್ಟೆಯಲ್ಲಿ ಈ ಬಗ್ಗೆ ಇನ್ನೂ ಕೂಡ ದರ ನಿಗದಿ ಆಗಿಲ್ಲ. ಸೊ ಅದಾಗಿ ನೋಡೋಣ ಅದೇನಾಗುತ್ತೆ ಅಂತ. ಧರಣೀಶ, ಮತ್ತೆ ನೆಕ್ಸ್ಟ್ ರಷ್ಯಾ ಮತ್ತೆ ಉಕ್ರೇನ್ ನಡುವೆ 4ನೇ ಸಂಧಾನ ಸಭೆ ನಡೀತಾ ಇದೆಯಲ್ಲ, ಈ ಸಂದರ್ಭದಲ್ಲಿ ಇಸ್ರೇಲ್ ಬೇರೆ ಮಧ್ಯಸ್ಥಿಕೆಯನ್ನು ವಹಿಸ್ತಾ ಇರುವಂತದ್ದು. ಈ ಬಾರಿ ಆದ್ರೂ ಈ ಒಂದು ಸಂಧಾನ ಸಭೆಯ ಮುಖಾಂತರ ಯುದ್ಧ ನಿಲ್ಲುತ್ತೆ ಅನ್ನುವಂತ ನಿರೀಕ್ಷೆ ಇಟ್ಕೊಬಹುದು ಅಂತ ಅನ್ಸುತ್ತಾ?
ರಷ್ಯಾದ ನಡೆಗಳನ್ನ ಗಮನಿಸ್ತಾ ಇದ್ರೆ ಈ ಬಾರಿಯ ಸಂಧಾನ ಸಭೆ 4ನೇ ಸಂಧಾನ ಸಭೆ ಕೂಡ ಸಕ್ಸಸ್ ಆಗುತ್ತೆ ಅನ್ನುವಂತ ವಿಶ್ವಾಸಗಳು ಇಲ್ಲ. ಯಾಕೆಂದ್ರೆ ಮೊದಲ ಸಭೆಗೂ 4ನೇ ಸಭೆಗೂ ರಷ್ಯಾ ತನ್ನ ಷರತ್ತುಗಳನ್ನ ಹೆಚ್ಚಿಸ್ತಾನೆ ಹೋಗ್ತಿದೆ. ಒಂದು ಷರತ್ತುಗಳು ಈಡೇರಿದ ಬಳಿಕ ಮತ್ತೊಂದು ಷರತ್ತನ್ನ ಹಾಕ್ತಾನೆ ಹೋಗ್ತಿದೆ. ಸೊ ಇದರ ಪರಿಣಾಮವಾಗಿ ಇವತ್ತು ಕೂಡ ರಷ್ಯಾ ಮತ್ತು ಉಕ್ರೇನ್ ನಡುವಿನ ಈ ಸಂಧಾನ ಸಭೆ ಸಕ್ಸಸ್ ಆಗೋದು ಆ ಸಾಧ್ಯತೆ ಬಹಳ ಬಹಳ ಕಡಿಮೆ. ಯಾಕೆ ಅಂತಂದ್ರೆ ನೋಡಿ, ಈಗ ಮೊದಲಿಗೆ ಏನ್ ಹೇಳ್ತಿತ್ತು, ಯುಕ್ರೇನ್ ನ್ಯಾಟೋ ಸೇರುವಂತ ಪ್ರಯತ್ನವನ್ನ ಮಾಡಬಾರ್ದು, ವಿರೋಧಿ ರಾಷ್ಟ್ರಗಳ ಜೊತೆ ಕೈ ಜೋಡಿಸಬಾರ್ದು, ಮತ್ತೆ ಅಲ್ಲಿರುವಂತಹ 2 ಸ್ವಾಯತ್ತ ಪ್ರದೇಶಗಳನ್ನ ಅವ್ರನ್ನ ಇಂಡಿಪೆಂಡೆಂಟ್ ಪ್ರದೇಶಗಳು ಅಂತೇಳಿ ಹೇಳಬೇಕು, ಘೋಷಿಸಬೇಕು ಅನ್ನುವಂತ ಷರತ್ತುಗಳನ್ನ ಆಗ್ತಾ ಇತ್ತು. ಇದಲ್ಲದೆ ಆರ್ಥಿಕ ವ್ಯವಹಾರಗಳಿಗೆ ಸಂಬಂಧಪಟ್ಟಂತೆ ಇನ್ನೂ ಒಂದಷ್ಟು ಷರತ್ತುಗಳು ಇವೆ. ಗಡಿ ವಿಷಯಕ್ಕೆ ಸಂಬಂಧಪಟ್ಟಂತೆ ಕೂಡ ಕೆಲವು ಷರತ್ತುಗಳು ಇದಾವೆ. ಸೊ ಇದೆಲ್ಲವನ್ನು ಕ್ರಮೇಣ ಉಕ್ರೇನ್ ಒಪ್ತಾ ಬಂತು. ಆದ್ರೆ ಒಂದು ಷರತ್ತನ್ನ ಒಪ್ಪಿದ ಬಳಿಕ ರಷ್ಯಾ ಇನ್ನೊಂದು ಷರತ್ತನ್ನ ಹಾಕ್ತಿದೆ. ಅದರ ಪರಿಣಾಮವಾಗಿ ಇವತ್ತು ಇಸ್ರೇಲ್ ಮಧ್ಯಸ್ಥಿಕೆಯಲ್ಲಿ ನಡೆಯುತ್ತಿರುವಂತಹ 4ನೇ ಸಂಧಾನ ಸಭೆ ಸಕ್ಸಸ್ ಆಗೋದ್ರ ಬಗ್ಗೆ ಕೂಡ ಕೆಲವು ಅನುಮಾನಗಳು ಕಾಣಿಸ್ತಾ ಇದಾವೆ. ಪೃಥ್ವಿರಾಜ್, ಓಕೆ, ಥ್ಯಾಂಕ್ ಯು ಧರ್ಣೇಶ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.